ನಿನ್ನೆ ನಮ್ಮ ಮಹಾನಗರದಲ್ಲಿ ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ಬಿ ಕಾಲೇಜ್ದಲ್ಲಿ ದುರ್ದಯಲಿಂದ ಒಂದು ಕೊಲೆ ಘಟನೆ ಆಗಿದೆ. ಒಂದು ವಿದ್ಯಾರ್ಥಿನಿಯೇ ನಿರಂಜನ್ ಹಿರೇಮಠ ಅವರು ಮಗಳು, ಅವ್ರದ್ದು ಒಂದು ಹುಚ್ಚ ಅಂದ್ರಿ ಅಥವಾ ಏನು ಶಬ್ದ ನಮ್ಮ ಕಡೆ ಸಿಗ್ತಾ ಇಲ್ಲ ಅಂತ ಅವರು ಕೊಲೆ ಮಾಡಿದ್ದಾರೆ. ಇದಕ್ಕೂ ನಾವು ಖಂಡಿಸ್ತೀವಿ. ಅಂಜುಮನ್ ಸಂಸ್ಥೆ ಹುಬ್ಬಳ್ಳಿ ಮತ್ತು ಅಂಜುಮನ್ ಇಸ್ಲಾಂ ಧಾರವಾಡ ಈ ಎರಡೂ ನಮ್ಮ ಸಮಾಜದ ಶೈಕ್ಷಣಿಕ ಸಂಸ್ಥೆ. ಈ ಎರಡೂ ಸಂಸ್ಥೆಯಲ್ಲಿ ಹುಬ್ಬಳ್ಳಿ ಅಂಜುಮನ್ ಸಂಸ್ಥೆಯಲ್ಲಿ ಮತ್ತು ಧಾರವಾಡ ಅಂಜುಮನ್ ಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅದಾರ. ಎಲ್ಲ ಜಾತಿಯವರು, ಎಲ್ಲ ಧರ್ಮದ ಆಚರಣೆ ಮಾಡೋರು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದು ನಮ್ಮ ಒಂದು ಬಳಗ ಇದ್ದಂಗೆ, ಒಂದು ಕುಟುಂಬ ಇದ್ದಂಗೆ, ಅದು ಒಂದು ಫ್ಯಾಮಿಲಿ ಇದ್ದಂಗೆ. ಅದು ಆಗಬಾರ್ದಿತ್ತು. ಖಂಡಿಸ್ತೀವಿ ನಾವು ಇವತ್ತಿನ ದಿವಸ. ಮತ್ತು ಸರ್ಕಾರಕ್ಕೆ ಆಗಲಿ ಡಿಪಾರ್ಟ್ಮೆಂಟ್ಗೆ ಒತ್ತಾಯ ಮಾಡ್ತೀವಿ. ಅದು ತತ್ಕ್ಷಣ ಅವನು ಯಾರು ಮಾಡಿದ್ದಾನೆ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ದಲ್ಲಿ ಕೇಸ್ ಹಾಕಿ ಆದಷ್ಟು ಬೇಗನೆ ಜಗತ್ತು ನೋಡದಂಥ, ನಮ್ಮ ಮಹಾನಗರ ನೋಡದಂಥ ಅವನಿಗೆ ಶಿಕ್ಷೆ ಆಗಬೇಕು. ಮತ್ತು ಮುಂದೆ ಇಂಥ ಹೀನ ಕೆಲಸ ಯಾರೂ ಮಾಡಬಾರ್ದು. ಇದಕ್ಕೆ ಧರ್ಮಕ್ಕೆ ಆ ಧರ್ಮದವರು ಈ ಧರ್ಮದವರು ಅನ್ಕಾಸ ಬಣ್ಣ ಕೊಡೋದು ಸೂಕ್ತ ಅಲ್ಲ. ಯಾವುದೇ ಆಗಲಿ ಕೆಟ್ಟ ಕೆಲಸ, ಇಂಥ ಹೀನ ಕೆಲಸ ಮಾಡಿದ್ದಾರೆ, ಇನ್ಹ್ಯೂಮನ್, ಅಮಾನವೀಯ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಖಂಡಿಸ್ತೀವಿ. ಮತ್ತು ಇವತ್ತಿನ ದಿವಸ ಮುಂಜಾನೆ ನಾವು ಆಗಲಿ, ಇಸ್ಮಾಯಿಲ್ ಅವರು ಅಧ್ಯಕ್ಷರು ಅಂಜುಮನ್ ಇಸ್ಲಾಂ ಧಾರವಾಡ, ಸ್ನೇಹಿತರು, ಪದಾಧಿಕಾರಿಗಳು ನಿರಂಜನ್ ಹಿರೇಮಠ ಅವ್ರ ಮನೆಗೆ ಹೋಗಿ ಅವ್ರಿಗೆ ಧೈರ್ಯ ಕೊಟ್ಟು, ನಮ್ಮ ಜೊತೆಗೆ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್, ಧಾರವಾಡ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು ಮತ್ತು ಕಾರ್ಪೊರೇಟರ್ಸ್ ಎಲ್ಲರೂ ಬಂದು ಅವ್ರಿಗೆ ಭೇಟಿಯಾಗಿ ಸಮಾಧಾನ ಹೇಳಿ ಬಂದೀವಿ. ಅದರ ಸಲುವಾಗಿ ಇವತ್ತಿನ ದಿವಸನೂ ಸಹ ನಾವು ಖಂಡಿಸ್ತೀವಿ, ನಾಳೆನೂ ನಾವು ಖಂಡಿಸ್ತೀವಿ. ಇಂಥ ವಿದ್ಯಾಭ್ಯಾಸ ಮಾಡುವ ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅಥವಾ ಯೂನಿವರ್ಸಿಟಿ ಇರ್ಬೋದು, ಇಂಥ ಶೈಕ್ಷಣಿಕ ಸಂಸ್ಥೆಯಲ್ಲಿ ಇಂಥ ಹೀನ ಕೆಲಸ ಆಗಬಾರ್ದು ಅನ್ಕ ಸಹ ನಾವು ಸರ್ಕಾರಕ್ಕೆ ಮತ್ತು ಡಿಪಾರ್ಟ್ಮೆಂಟ್ಗೆ ಒತ್ತಾಯ ಮಾಡ್ತೀವಿ. ಮತ್ತು ಅವನು ಎಕ್ಸಾಮಿನ್ ಮಾಡಬೇಕು, ಅವ ಏನಾರ ತೊಗೊಂಡಿದ್ದ ಏನು ಅನ್ಕ. ಮತ್ತು ಇಂಥ ಏನು ಸೆಂಟರ್ಸ್ ಅದ, ಪೊಲೀಸ್ ಅಧಿಕಾರಿಗಳು ತಕ್ಷಣ ನಿಲ್ಲಿಸಬೇಕು. ಇಂಥ ಈ ಔಷಧ ಪಕ್ಷದು ಗಾಂಜಾ ಪಾಂಜಾ ಕೊಡುವುದು ಮತ್ತು ಡ್ರಗ್ಸ್ ಮಾರುವುದು ಯಾರಿದ್ದಾರೆ ಈ ಮಹಾನಗರದಲ್ಲಿ, ಅವ್ರಿಗೇನು ಕಠಿಣ ಶಿಕ್ಷೆ ಕೊಡಬೇಕನ್ಕ ನಾವು ಇವತ್ತಿನ ದಿವಸ ಒತ್ತಾಯ ಮಾಡ್ತೀವಿ. ಅದಕ್ಕೋಸ್ಕರ ಇವತ್ತು ಇದು ಘಟನೆ ಆದದ್ದು ಭಾಳ ಗಂಭೀರ ಘಟನೆ ಆಗಿದೆ. ನಮಗೆಲ್ಲರಿಗೆ ಇದರ ಬಗ್ಗೆ ದುಃಖ ಇದೆ. ಆ ಕುಟುಂಬದ ಜೊತೆಗೆ ನಾವು ಎಲ್ಲರೂ ಇದ್ದೀವಿ ಅನ್ನೋ ಭರವಸೆ ಕೊಟ್ಟು ಮತ್ತು ಸರ್ಕಾರಕ್ಕೆ ಮತ್ತು ಡಿಪಾರ್ಟ್ಮೆಂಟ್ಗೆ ಒತ್ತಾಯ ಮಾಡ್ತೀವಿ. ತಕ್ಷಣ ಅವನಿಗೆ ಶಿಕ್ಷೆ ಕೊಟ್ಟು ಒಂದು ಸಮಾಜದಲ್ಲಿ ಧೈರ್ಯ ಕೊಡಬೇಕನ್ಕ ಈ ಸಂದರ್ಭದಲ್ಲಿ ಹೇಳ್ತೇವೆ ಅನ್ಕ ಹೇಳಿ ನನ್ನ ಮಾತು ಮುಗಿಸ್ತೀನಿ.